ಕೊನೆಗೂ ಟಿ ಎಸ್ಟೇಟಿಗೆ ಬಂದಿದ್ದೀವಿ. ಶಶಾಂಕ ಎಲ್ಲಿ ಬಂದಿವೆ? ಟಿ ಎಸ್ಟೇಟ್ ಸಂಸ್ಥೆ ಟಿ ಎಸ್ಟೇಟ್ ಅಂತೂ ಭಾಳ ಮಸ್ತಾಗಿ ಕಾಣಿಸ್ತಾ ಇದೆ. ಇವಾಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಇವರೆಲ್ಲ. ಬಟ್ಟೆ ಗಿಟ್ಟೆ ಎಲ್ಲ ಒಂದೊಂದು 10 ಜೊತೆ ಬಟ್ಟೆ ತಂದಾರೆ. ನಾನು ಒಂದೇ ಜೊತೆ ಬರ್ತಾ ಇದ್ದೀನಿ, ನಂದು ಅಲ್ಲ. ಎಲ್ಲರೂ ಫೋಟೋಗ್ರಫಿ ಮಾಡಿಸ್ಕೊಂತವ್ರೆ. ಇವಾಗ ನಮ್ಮ ಹುಡುಗರು ಹೋಗಿ ಫೋಟೋ ತೆಗೆಸ್ಕೊಂಡು ಒಂದೆರಡು ರೀಲ್ ಮಾಡಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಮುಂದ್ಗಡೆ ಕ್ಯಾಂಟೀನು, ನಿಮ್ಗೇನು ತಿನ್ನೋಕೆ ಏನಾರು ಬೇಕು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಹೋಗಿ ಎಲ್ಲ ಗಲೀಜು ಮಾಡಬೇಡ್ರಿ. ಮತ್ತು ಇಲ್ಲೇನು ಹಾಕೋದು ನೋಡ್ರಿ, ಒಬ್ಬರಿಗೆ 10 ರೂಪಾಯಿ ಅಂತ ಒಳಗಡೆ ಹೋಗಿ. ವೀಡಿಯೋ ಪ್ರೀ ವೆಡ್ಡಿಂಗ್ ಶೂಟು ಹೆಚ್ಚುವರಿ, ಅದಕ್ಕೆಲ್ಲ ವೀಡಿಯೋ ಮಾಡಬೇಕಾದ್ರೆ ಅವಕ್ಕೆಲ್ಲ ಹೆಚ್ಚುವರಿ. ಸುಮ್ಮನೆ ಒಳಗೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೆ 10 ರೂಪಾಯಿ. ಪಾರ್ಕಿಂಗೇನು ಅಷ್ಟೊಂದು ಇದಿಲ್ಲ, ಜಾಗ ಇಲ್ಲ, ಸ್ವಲ್ಪ ಗಾಡಿಗಳು ನಿಂತ್ಕೊಬೋದು. ಏನು ಸಖತ್ತಾಗೈತೆ ಅವರು, ಏನು ಸಖತ್ತಾಗೈತೆ. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನಂತೂ ಇದನ್ನ. ಕಾಫಿ ಗಿಡ ಕಾಫಿ ಅಂತೀನಿ, ಸಾರಿ, ಟೀ ಗಿಡ. ಟೀದು ಚಿಗುರೆಲ್ಲೇ ತೊಗೊತಾರೆ ಅನ್ಸುತ್ತೆ ಟೀ ಮಾಡೋಕ್ಕೆ. ಚಿಗುರೆಲೆನ ಇದು ಮಾಡ್ತಾರೆ, ಕಟ್ ಮಾಡ್ಕೊತಾರೆ. ಹಿಂಗೆ ಕಟ್ ಮಾಡ್ಕೊಂಡೆಲ್ಲ ಹಿಂದ್ಗಡೆ ಇದಕ್ಕೆ ಹಾಕ್ಕೊತಾರೆ ನೋಡಿರಿ. ಇಲ್ಲೆಲ್ಲ ಚೂಟಿದ್ದಾರೆ ಎಲೆಗಳು, ಅಂದರೆ ಚಿಗುರು ಎಲೆಗಳನ್ನೆಲ್ಲ ಇದು ಮಾಡ್ಕೊಂಡು ಇದರಲ್ಲೆಲ್ಲ ತೆಗೆದವ್ರೆ. ಇದರಲ್ಲೂ ತೆಗೆದವ್ರೆ, ಕೆಲವೊಂದರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ತೆಗೆದವ್ರೆ. ಸದ್ಯಕ್ಕೆ ಇವಾಗ ಯಾರೂ ತೆಗಿತಾ ಇಲ್ಲ. ಅಲ್ಲಿ ಕೆಲವರು ಔಷಧಿ ಹೊಡಿತಾ ಇದ್ದಾರೆ ಎಲ್ಲ. ಇದಕ್ಕೆ ಔಷಧಿ ಹೊಡಿತಾರೆ ಅಂತ ಇವಾಗಲೇ ಗೊತ್ತಾಗಿದೆ ನನಗೆ. ಕೆಳಗಡೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಅಂದರೆ ಇವಾಗ ಕೆಳಗಡೆ ಈ ಥರ ಎಲ್ಲ ಟ್ರಂಚ್ ಮಾಡಿರ್ತಾರೆ ಮಧ್ಯದಲ್ಲಿ ಅಂತ ಹೇಳಿ. ನೀರು ನಿಲ್ಬೇಕಂತ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ, ಓಡಾಡ್ಬೇಕಾದ್ರೆ. ಮತ್ತು ಇನ್ನೇನಿಲ್ಲ, ಎಲ್ಲಾರ ನಿಂತ್ಕೊಂಡು ಈ ಥರ ಒಳ್ಳೊಳ್ಳೆ ವ್ಯೂಸ್ ನೋಡ್ಬೇಕಷ್ಟೆ. ಅಣ್ಣ ಇದೇ ಊರಾ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ಏನು ಔಷಧಿ ಹೊಡಿತಾ ಇದ್ದೀರಾ? ಏನಕ್ಕೆ ಅದು ಔಷಧಿ? ಕಳೆನಾಶಕನ? ಇದು ಗಿಡಕ್ಕೇನು ಔಷಧಿ ಹೊಡಿಯಲ್ವಾ? ಅದಕ್ಕೂ ಹೊಡಿತಾರಾ? ಏನಕ್ಕೋಸ್ಕರ ಹೊಡಿಯೋದು? ಚಿಗುರು ಬರಲಿ ಅಂತನಾ? ಇಲ್ಲ ಹುಳಗಳು ಏನಾರ ಮಳೆ ಜಾಸ್ತಿ ಬಂದಾಗ ಅವ ಅದಕ್ಕೆ ಹೊಡಿಯೋದಾ? ಈಗ ಏನಿಲ್ಲ, ಕಾಯಿಲೆ ಬರುತ್ತೆ ಕ್ರಿಸ್ಟಲ್ ಅಂತ ಹೇಳಿ. ಕ್ರಿಸ್ಟಲ್. ಅದಕ್ಕೂ ಇಲ್ಲಿ ಕಾಯಿ ಬಿಟ್ಟೈತಲ್ಲ, ಕಾಯಿ ಏನೋ ಇದು ಅಲ್ಲ, ಇದನ್ನೇನು ಮಾಡಲ್ಲ, ಬರೀ ಎಲೆ ಅಷ್ಟೆಲ್ಲ ತಗೊಳ್ಳೋದು. ಚಿಗುರೆಲೆ ಇದು ಮೊನ್ನೆ ಕಟಿಂಗ್ ಆಯ್ತು. ನೋಡಿದೆ ಎಲ್ಲ ಕಟಿಂಗ್ ಮಾಡೋರೆ. ಇದನ್ನ ತಾನು ಒಣಗಿಸ್ತಾರಾ ಇಲ್ಲ ಡೈರೆಕ್ಟ್ ಹೋಗಿ ಡ್ರೈ ಆಗುತ್ತೆ, ಡ್ರೈ ಆಗಿ ಫ್ಯಾಕ್ಟ್ರಿಯಿಂದ ಟೀ ರೆಡಿ ಆಗುತ್ತೆ. ಮಿಕ್ಸಡ್ ಏನಿಲ್ಲ, ಪಕ್ಕ ಬರೀ ಇಷ್ಟೇ, ಇನ್ನೇನಿಲ್ಲ. ಈ ಸೊಪ್ಪು ನಂಗೆ ಡ್ರೈ ಮಾಡಿ 3 ಕಿಲೋಮೀಟರ್ ಇದೆ ಇಲ್ಲಿಂದ, 2.5 ಕಿಲೋಮೀಟರ್ ಫ್ಯಾಕ್ಟ್ರಿ ಇದೆ. ಅಲ್ಲಿ ಹೋಗ್ಬಿಡುತ್ತೆ ಡೈರೆಕ್ಟ್? ಅಲ್ಲ ಹೋಗಿ ನೋಡ್ಕೋಬಹುದು. ನಾವು ಹೋಗ್ಬೋದು ಅಂತ ಹೇಳ್ತಾ ಇದ್ದೀರಾ? ನೀವು ಒಂದ್ಸತಿ ಒಂದೇ ದಿನ ತೆಗಿತೀರಾ? ಅದು ಹೆಂಗೆ ತೆಗಿತೀರಾ ಇದು? ಇಷ್ಟು ಒಂದು ದಿವಸ ಅಲ್ಲ, ಇದೊಂದು ಈ ಫೀಲ್ಡ್ ಒಂದು 30 ಎಕರೆ ಇದಲ್ಲ, ಒಂದು 3 ದಿವಸ ಆಗುತ್ತೆ. ಅಂದ್ರೆ ಡಿವೈಡ್ ಮಾಡ್ಕೊಂತೀರಾ? ಅರ್ಧ ಡಿವೈಡ್ ಮಾಡ್ಕೊಂತೀರಾ? ಅರ್ಧ ಅಂತಲ್ಲ, ಅಂದ್ರೆ ಸ್ವಲ್ಪ ಒಂದ್ ಕಡೆಯಿಂದ ಬರ್ತೀರಾ? ಈಗ 15-16 ದಿವಸ ಆಗುತ್ತಲ್ಲ, ಇದು ಪ್ಲಕ್ಕಿಂಗ್ ಬರುತ್ತೆ. ಇದು ಆಲ್ರೆಡಿ ಚಿಗುರುತ್ತೆ. ಅಲ್ಲಿಗೆ ಬಿಟ್ಟಿದ್ದಾರೆ ನೋಡಿ, ಟೈಪ್ ಬಂದಾಗ ಕಟಿಂಗ್ ಮಾಡ್ತಾರೆ. ಇದು ಇಲ್ಲಿದಲ್ಲ, ಕಾಣಿಸ್ತೈತೆ. ಎಷ್ಟು ಜನ ಬರ್ತೀರಾ ಅವಾಗ ತೆಗಿಬೇಕಾದ್ರೆ? 60-70 ಜನ ಹೆಣ್ಮಕ್ಳೆಲ್ಲ ಸೇರ್ಕೊಂತಾರಲ್ಲ ಅವಾಗ, ಹಿಂದ್ಗಡೆ ಬ್ಯಾಗ್ ಹಾಕೊಂಡು ವಿಡಿಯೋಸ್ ಅಲ್ಲೆಲ್ಲ ನೋಡಿದೀವಲ್ಲ. ನಮ್ದು ತುಮಕೂರು. ಇದೇ ಫಸ್ಟ್ ಟೈಮ್ ಬಂದಿದ್ದು ನಾನು. ನೀವು ಇಲ್ಲೇ ಇದ್ದೀರಾ? ಹಾವೇರಿ ಅಂದ್ರೆ ಇಲ್ಲೇ ಉಳ್ಕೊಂಡಿದ್ದೀರಾ? ಅವ್ರು ಹೇಳಿದ್ರಲ್ಲ, ಹತ್ತತ್ರ ಇದು ಒಂದು 30 ಎಕರೆ ಪ್ಲಾಟ್ ಐತೆ. 30 ಎಕರೆ ಪ್ಲಾಟಲ್ಲಿ ಒಂದು 60 ಜನ ಕೆಲಸಕ್ಕೆ ಬರ್ತಾರೆ. ಅಂದರೆ ಇದು ಎಲೆ ಕೀಳಬೇಕಾದ್ರೆ ಇದರ ಚಿಗುರೆಲೆ ಬರೋವರೆಗೂ ಬಿಡ್ತಾರೆ. ಚಿಗುರೆಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಇನ್ನೇನು ಬಂದೈತಿ, ಇನ್ನೇನು ಈ ಥರ ಹಸಿರೆಲೆ ಆಗಕ್ಕೆ ಟರ್ನ್ ಆಗ್ತವೆ ಅಂದಾಗಾದ್ರೆ ಇದನ್ನೆಲ್ಲ ಫುಲ್ಲು ಇದು ಮಾಡ್ತಾರೆ. ಇವಾಗ ಕಳೆನಾಶಕ ಹೊಡಿತಾ ಇರೋದು ಇದೆಲ್ಲ ಇದೈತಲ್ಲ, ಆ ಥರ ಎಲ್ಲ ಅದಕ್ಕೆಲ್ಲ ಕಳೆನಾಶಕ ಹೊಡಿತಾರೆ. ಮತ್ತು ಇದಕ್ಕೂ ಹೊಡಿತಾರೆ ಅಂತ ಔಷಧಿ. ಒಂದು 3-4 ದಿನ 5 ದಿನದಲ್ಲಿ ಕಿತ್ಬಿಡ್ತಾರೆ. ಒಂದು 60 ಜನ ಸೇರಿಕೊಂಡು, 60ರಿಂದ 70 ಜನ ಸೇರಿಕೊಂಡು. ನಡಿಬೇಕಾದ್ರೆ ಕಷ್ಟ ಆಗೋದು, ಸ್ವಲ್ಪ ಹತ್ತಬೇಕಾದ್ರೆ ನೋಡ್ಕೊಂಡು ಹತ್ತಬೇಕಷ್ಟೆ. ಹುಷಾರಾಗಿರಬೇಕು. ಇಲ್ಲಿ ಪ್ರಾಣಿಗಳು, ಒಂದು ಹಾವು ಅವೆಲ್ಲ ಇರ್ತವೆ. ಹಸಿರು ಕಲರ್ ಹಾವಿದ್ರೆ ಕಾಣೋದೇ ಇಲ್ಲ ನಿಮಗಂತೂ. ಹುಷಾರಾಗಿ ನೋಡ್ಕೊಂಡು ಇದು ಮಾಡಬೇಕು. ಮೇಲೆ ಹೋದರೆ ಇನ್ನೂ ವ್ಯೂ ಚೆನ್ನಾಗಿ ಕಾಣುತ್ತೆ. ಇನ್ನು ಮೇಲೆ ಅಷ್ಟು ದೂರ ಐತೆ, ಅಲ್ಲಿವರೆಗೂ ಹೋದರೆ ಸಖತ್ ಕಾಣುತ್ತೆ. ಕೆಳಗಡೆಯಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಹೂವು ನೋಡ್ರಿ, ಟೀದು ಹೂವು. ಅದ್ರ ಮೇಲಿರೋ ಜೇನುಗಳು ಬಂದ್ಬಿಟ್ಟು ತುಡುಬೆ ಜೇನು ಅಂತಾರೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಎಪಿಸ್ ಸೆರೆನಾ ಇಂಡಿಕಾ ಸೈಂಟಿಫಿಕ್ ನೇಮು. ಈ ಹೂವಿನ ಮಕರಂದ ಹೀರೋದಕ್ಕೆ ಬಂದಿದೆ. ಈ ಕಡೆ ಎಲ್ಲ ಜೇನು ಜಾಸ್ತಿ. ಮೇಲೆ ಎತ್ತನ, ಮೇಲಿಂದ ಒಂದು ವ್ಯೂ ನೋಡೋಣ ಯಾವ ರೀತಿ ಕಾಣುತ್ತೆ ಕೆಳಗಡೆ ಅಂತೇಳಿ. ಕೆಲವೊಂದು ಕಡೆ ಹತ್ತಕ್ಕೆ ಆಗಲ್ಲ, ಗಿಡದ ಸಪೋರ್ಟ್ ತಗೊಂಡು
ಹತ್ತಬೇಕು. ಮೇಲೆ ಹೋಗ್ತಾ ಹೋಗ್ತಾ ಭಾಳ ಟಫ್ ಅನಿಸುತ್ತೆ. ಭಾಳ ಜನ, ಎಷ್ಟೋ ಜನ ಮೇಲೆ ಹತ್ತೋದೇ ಇಲ್ಲ, ಅಲ್ಲ ಕೆಳಗೆ ಸೆಟ್ಲು, ಕೆಲವರಷ್ಟೇ ಹತ್ತೋದು. ಇಲ್ಲಿಂದ ಮೇಲೆ ಹೋಗೋದು ಕಷ್ಟ ಐತೆ ಗುರು. ಥರ ಅಡ್ವೆಂಚರ್ ಮಾಡೋದು ಮೇಲೆ ಹತ್ತಿದ್ರೆ ಒಂದು ಲೆವೆಲ್ಗಾನ ಫ್ಲ್ಯಾಟ್ ಅನಿಸುತ್ತೆ, ಮೇಲೆ ಹೋಗ್ತಾ ಹೋಗ್ತಾ ಹತ್ತಕ್ಕಾಗಲ್ಲ. ನೋಡಿರಿ ಹಂಗೆ ಜಾಗ ಅಷ್ಟೊಂದು ಇದಿಲ್ಲ, ಫುಲ್ಲು ಹೊಪ್ಪೈತೆ. ಥರ ಕಲ್ಲನ್ನೆಲ್ಲ ಹಾಕಿ ಇವರೊಂಥರ ಸ್ಟೆಪ್ಸ್ ಥರ ಮಾಡೋರೆ. ಅಂದರೆ ಮಳೆಗಾಲದಲ್ಲಿ ನೀರು ಬರುತ್ತಲ್ಲ, ಕುಚ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಮಣ್ಣೆಲ್ಲ ಕಲ್ಲು ಹಾಕೋರಲ್ಲ, ಸ್ಟೆಪ್ ಮೆಟ್ಲು ಥರ ಮಾಡೋರೆ. ಇದು ಸ್ವಲ್ಪ ಮೇಲಿಂದ ವ್ಯೂ ಪಾಯಿಂಟು. ಅದೇ ಅಂಗಡಿಗಳು ಮತ್ತು ನಿಮ್ಗೇನಾದ್ರು ತಿನ್ನಕ್ಕೆ ಬೇಕಂದರೆ ಅಲ್ಲೆಲ್ಲ ಇದ್ದಾವೆ. ಈಗ ನಾವು ಬಂದಿದ್ದು ಅಲ್ಲಿಂದ, ಕರೆಕ್ಟಾಗಿ ಅಲ್ಲಿಂದ ಬಂದಿದ್ದು. ಕಾರಿಲ್ಲ ಐತೆ. ಆಮೇಲೆ ಒಂದೊಂದು ಕಡೆ ಬಂದ್ಬಿಟ್ಟು ಈ ರೀತಿ ರೋಡು, ಅಂದರೆ ಜೀಪ್ಗಳು ಬರೋಕ್ಕೆ. ಅಂದರೆ ಈಗ ಇಷ್ಟನ್ನೆಲ್ಲ ಒಂದೇ ಸರಿ ತಗೊಂಡೋಗೋಕ್ಕಾಗಲ್ಲ, ಇಷ್ಟಿಷ್ಟು ಇದ್ದರೆ ಇಲ್ಲಿಂದ ಲೋಡ್ ಮಾಡ್ಕೊಂಡು ಅವರು ತಗೊಂಡು ಹೋಗ್ತಾರೆ ಕೆಳಗಡೆ ಫುಲ್ಲು. ಇಲ್ಲಿಂದ ಹೋಗಿತ್ತು ರೋಡು, ಹಂಗೆ ಹೋಗಿ ಅಲ್ಲ ಹಂಗೆ ಹೋಗ್ಬಿಟ್ಟೈತೆ. ಫೋನಲ್ಲಿ ಅಷ್ಟು ದೂರ ಕಾಣಲ್ಲ. ಇನ್ನು ಇದ್ರೊಳಗಡೆ ಎಲ್ಲೂ ಜೀಪ್ ಓಡಾಡೋಕ್ಕೆ ಜಾಗ ಇಲ್ಲ. ಇಲ್ಲೊಂದು ಸ್ಟೆಪ್ ಮಾಡೋರೆ ಜೀಪ್ ಓಡಾಡಲಿಕ್ಕೆ. ಇನ್ನು ಉಳಿದಿದ್ದೆಲ್ಲ ಹಂಗೆ ಕೆಳಗಡೆ ತಗೊಂಡೋಗ್ಬಿಡ್ತಾರೆ ಅನಿಸುತ್ತೆ ಅಷ್ಟೇ. ಹುಡುಗರೆಲ್ಲ ಅಲ್ಲಿದ್ದಾರೆ. ಅಲ್ಲಿ ಇಲ್ಲಿಗೆ ಟೀ ಎಸ್ಟೇಟು ಎಂಡ್ ಆಯಿತು. ಈ ಕಡೆಯಿಂದ ಫಾರೆಸ್ಟು, ಕಲ್ಕಂಬ ಹಾಕೋರೆ. ಕಲ್ಕಂಬ ಹಾಕಿ ಅದು ಬೌಂಡ್ರಿ ಮಾಡ್ಕೊಂಡವ್ರೆ. ಇದಿಷ್ಟು ಟೋಟಲ್ ಇದು ಫುಲ್ ಟೀ ಎಸ್ಟೇಟ್ ಒಬ್ರದ್ದು. ಹತ್ತಿರ 30 ಎಕರೆ ಐತಂತೆ. ಸ್ವಲ್ಪ ಮುಂದೆ ಹೋಗಿ ತೋರಿಸಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಹುಳ ಐತೆ, ತೋರಿಸ್ತೀರಿ. ಈ ಹುಳ ನೋಡ್ರೆ ಮುಟ್ತಿದಂಗೆ ಹೆಂಗೆ ಬಾಲಾಗುತ್ತೆ ಅಂಥೇಳಿ. ಅಕ್ಕನಿಲ್ಲಲ್ಲಪ್ಪ ನೋಡ್ರಿ, ಫುಲ್ ಬಾಲಾಯ್ತು. ಎಷ್ಟು ಟೈಟ್ ಐತಂದ್ರೆ ಇದು, ಎಷ್ಟು ಟೈಟ್ ಐತಂದರೆ ಹೊಡೆದ್ರೂ ಇದಾಗಲ್ಲ. ಇದಕ್ಕೇನೋ ಹೆಸರೈತೆ ಮರ್ತೋಗೈತೆ. ಆಮೇಲೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಆಯಿತಾ. ಫಸ್ಟ್ ಟೈಮ್ ನೋಡಿದ್ದೀನಿ ನಾನು. ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ಬರ್ರಿ. ಅಲ್ಲಿಂದ ಹತ್ಕೊಂಡು ಬಂದಿದ್ದಕ್ಕೆ ಟಾಪ್ ವ್ಯೂ ನೋಡ್ರಿ ಹೆಂಗೈತೆ. ಅಷ್ಟು ಜನ ನಾನು ಒಬ್ಬನೇ ಇಲ್ಲಿ ಹತ್ತಿರೋದು. ಮೇಲೆಲ್ಲ ಎತ್ತಕ್ಕಾಗಲ್ಲ, ಡ್ರೋನ್ ಇಲ್ಲ ನಮ್ಮದ್ರಲ್ಲಿ. ಸಖತ್ತಾಗಿದೆ ಗುರು, ಸಖತ್ತಾಗಿದೆ ಟೀ ಎಸ್ಟೇಟ್. ಸುಮ್ಮನೆ ಎಂಜಾಯ್ ಮಾಡ್ತಾ ಇರಬೇಕು ಜೀವನದಲ್ಲಿ. ಹಂಗಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ಕೆಲ್ಲ ಎಸಿಬಾರ್ದಿಲ್ಲ ತಂದು. ಒಳ್ಳೆ ಗುಡ್ ಟ್ರಾವೆಲರ್ ಆಗಬೇಕು, ಟೂರಿಸ್ಟ್ ಆಗಬೇಡ್ರಿ, ಟ್ರಾವೆಲರ್ ಆಗಿರಿ. ಹಂಗಂದರೆ ಸುಮ್ಮನೆ ನಮ್ಗೆ ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅನ್ನಬಾರ್ದು. ಇರೋದನ್ನ ಎಂಜಾಯ್ ಮಾಡಬೇಕು, ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ನೋಡಿರಿ ಹೆಂಗೈತೆ ನೇಚರು. ಇದನ್ನೆಲ್ಲ ನಾವು ಹಾಳು ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ಏನಾದ್ರು ಬಂದರೆ ಒಬ್ಬ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಆಗಿರಿ, ಬರೀ ಟೂರಿಸ್ಟ್ ಆಗೋಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಸ್ವಲ್ಪ ಮುಂದೆ ಹೋಗೋಣ. ಸ್ವಲ್ಪ ಕಷ್ಟ ಇಲ್ಲಿ ಮೇಲೆ ಹತ್ತೋದು, ಹಂಗೆ ಇಲ್ಲಿ ಹತ್ತದೆ ನೋಡ್ರಿ. ಇಲ್ಲಿಂದ ಟಾಪ್ ವ್ಯೂ ನೋಡ್ರಿ. ಅಂತೀನಿ ಎಲ್ಲ ಟೀ ಇದು ಕೂಡ ಗಿಡಗಳು ಸಹ ಹಸಿರು ಚಿಗುರೆಲೆ ಬಿಟ್ಟರೆ ಇನ್ನೊಂದೇ ಒಂದು ಇಷ್ಟು ದೂರದಿಂದ ಕಾಣಿಸ್ತಿತ್ತು ಅಂದರೆ ನನಗೆ ಬಂದು ನೋಡ್ತೀನಿ ರೆಡ್ಡಿಶ್ ಕಲರ್ ಬಿಟ್ಟೈತೆ. ಅದೇ ಇದು ಈ ಥರ ಎಲೆಗಳು ಇದ್ರೆ ತುಂಬ ಅಂದರೆ ಪ್ಯಾಚಿಯಾಗಿ ಬಿಟ್ಟಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಿರ್ತೈತಲ್ಲ, ಸಖತ್ತಾಗಿ ಕಾಣಿಸ್ತೈತೆ ಮಾತ್ರ. ಇದು ಅಂದರೆ ಇವೆಲ್ಲ ಇದ್ರ ನಡುವೆ ಒಂಥರ ಇದು ಕಾಣುತ್ತೆ ದೂರದಿಂದ, ರೆಡ್ ಕಲರ್ ಆಗಿರೋದು. ಮತ್ತು ಅದರ ಒಳಗಡೆ ಎಲ್ಲ ಈ ಥರ ಸಿಲ್ವರ್ ವರ್ಕು ಮತ್ತು ಇನ್ನೂ ಯಾವ ಮರಗಳನ್ನ ಹಾಕಿರ್ತಾರೆ. ಕಾಳುಮೆಣಸುಗಳನ್ನ ಹಾಕಂತಾರೆ. ಅದಕ್ಕೆ ಕಾಳುಮೆಣಸು ಬಿಟ್ಟರೆ ಇಲ್ಲಾಂದ್ರೆ ಹಂಗೆ ಶೇಡಿಗೆ ಅಂತ ಕಾಫಿ ಎಸ್ಟೇಟಲ್ಲಿ ಜಾಸ್ತಿ ಆಗ್ತದೆ ಇವನ್ನ ಶೇಡ್ಗೋಸ್ಕರ, ಅಂದರೆ ನೆರಳಿಗೋಸ್ಕರ. ಇನ್ನು ಅದು ಬಿಟ್ಟರೆ ಟೀ ಎಸ್ಟೇಟಲ್ಲಿ ಕಾಳುಮೆಣಸನ್ನ ಹಾಕೋಕ್ಕೆ ಇದು ಮಾಡ್ತಾರೆ. ಹೆಂಗೆ ನಿಂತ್ಕೊಳ್ಳೋದೇ ಗೊತ್ತಿಲ್ಲ, ಫೋಟೋ ತೆಗ್ಸ್ಕೊಬೇಕು, ಆದರೆ ಹೆಂಗೆ ನಿಂತ್ಕೊಳ್ಳೋದು ಅನ್ನೋದೇ ಗೊತ್ತಿಲ್ಲ. ಅವರೆಲ್ಲ ರೀಲ್ಸ್ ಮಾಡ್ತಾವ್ರಲ್ಲಿ, ನಮ್ಮ ಹುಡುಗರು ನಮ್ದು ಹಾಡು ಕೇಳೋದೇ ಇಲ್ಲ ನಮಗೆ. ರೀಲ್ಸ್ ಮಾಡಿದ್ರು. ಇವಾಗ ನಮ್ಮ ಹುಡುಗರು ರೀಲ್ಸ್ ಮಾಡ್ಬೇಕಂತವ್ರೆ. ಅದು ನೋಡಿ ಅಲ್ಲ ಮೊದಲೇ ರೆಡಿ ಆಗೋರೆ ಇವರು. ಅದೇ ಸೇಮ್ ಸಾಂಗ್, ತಾತಯ್ಯ ಓ. ಫೋಟೋಗ್ರಫಿ, ರೀಲ್ಸು
ರೀಲ್ಸು, ನಮ್ಮದು ಒಂದು ರೀಲ್ಸ್ ಆಯಿತು, ಫೋಟೋ ಆಯಿತು, ಎಲ್ಲ ಆಯಿತು. ಹಿಂಗೆ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್, ತುಂಬ ಚೆನ್ನಾಗಿದೆ. ಟೀ ಎಸ್ಟೇಟಲ್ಲಿ ಎಲ್ಲ ಮುಗೀತು. ಇವಾಗ ಸೀದಾ ನೆಕ್ಸ್ಟು ಕಳಸ ಕಡೆ ಹೋಗ್ತಾ ಇದ್ದೀವಿ. ಕಳಸ ಕಡೆ ಹೋಗಿ ಆಮೇಲೆ ಅಲ್ಲೊಂದು ಫಾಲ್ಸ್ ಸಿಗ್ತವೆ, ಫಾಲ್ಸ್ಗೆ ಹೋಗ್ಬೇಕು. ಮತ್ತು ಇನ್ನೂ ಏನೇನು ಐತೆ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಷ್ಟೇ.